ಈ ಎಪಿಸೋಡ್ ಮುಖಾಂತರ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ಸಾಕ್ಷ್ಯವಾಗಿ ಅಂತಂದ್ರೆ ಈಗ ಮೌರ್ಯ MD ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ಮೌರ್ಯ, ನೀವು ಈ ಒಂದು ಎಕ್ಸೆಲ್ಗೆ ಜಾಯಿನ್ ಆಗುವ ಮುಂಚೆ ನಿಮ್ಮ ಡ್ರೀಮ್ ಏನಿತ್ತು, ಎಕ್ಸೆಲ್ ನಿಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಯಿತು, ಆ ಜರ್ನಿಯನ್ನು ಹಂಚ್ಕೊಳ್ಳೋದಾದ್ರೆ? ನಾನು 10th ಮುಗ್ದಾದ್ಮೇಲೆ ಐ ಡಿಡ್ ನಾಟ್ ಹ್ಯಾವ್ ಎನಿ ಪ್ಲಾನ್ಸ್ ಆಸ್ ಸಚ್. ನಾನು ಎಕ್ಸೆಲ್ಸ್ ಇರೋ ಮೇನ್ ಕಾರಣ ಅಂದರೆ ಸ್ಕಾಲರ್ಶಿಪ್ ಕೊಡ್ತಿದ್ರು. 10th 98%ಗಿಂತ ಜಾಸ್ತಿ ಬಂದರೆ ಫೀಸ್ ಕಮ್ಮಿ ಮಾಡ್ತೀವಿ ಅಂತ. ಸೊ ನ್ಯೂಸ್ ಪೇಪರ್ ಆ್ಯಡ್ ನೋಡಿ ನಾನು ಅದಕ್ಕೋಸ್ಕರ ಎಕ್ಸೆಲ್ ಸೆಲೆಕ್ಟ್ ಮಾಡಿದ್ದು. ಬಟ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದ್ಯಾಟ್ ಎಕ್ಸೆಲ್ ವುಡ್ ಪ್ಲೇ ಸಚ್ ಅ ಮೇಜರ್ ಪಿವಟಲ್ ರೋಲ್ ಇನ್ ಮೈ ಲೈಫ್. ಕೋಚಿಂಗ್ ಇರ್ಬೋದು, ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು, ಪ್ರಿನ್ಸಿಪಲ್, ಚೇರ್ಮನ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಐ ಓನ್ಲಿ ಎಕ್ಸ್ಪೆಕ್ಟೆಡ್ ಅ ಫ್ರೀ ಮೆಡಿಕಲ್ ಸೀಟ್, ದಟ್ಸ್ ಆಲ್. ಬಟ್ ನನಗೆ ಏಮ್ಸ್ಗೆ ಹೋಗೋಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸರ್, ಮೌರ್ಯ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಪ್ರತಿ ಎಪಿಸೋಡಲ್ಲೂ ಕೂಡ ಅವ್ರ ಬಗ್ಗೆ ಮೆನ್ಷನ್ ಮಾಡ್ತಾನೆ ಇದ್ರಿ. ಈಗ ಅವರನ್ನೇ ಸ್ಟುಡಿಯೋದಲ್ಲಿ ಕೂರಿಸಿದ್ದೀವಿ, ನೀವು ಏನು ಹೇಳ್ತೀರಾ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಮೌರ್ಯನ ಬಗ್ಗೆ ತುಂಬ ಒಂದು ಫೇವರೇಟ್ ಸ್ಟೂಡೆಂಟ್ ನಂದವನು. ಯಾಕಂದರೆ ಅವನು ಒಂದು ಮಧ್ಯಮ ವರ್ಗದಿಂದ ಬಂದವ, ಬ್ಯಾಂಗ್ಳೂರ್ನ ಹುಡುಗ. ನಮ್ಮಲ್ಲಿ ಕನಸು ಇಟ್ಕೊಂಡು ಡಾಕ್ಟರ್ ಆಗಬೇಕು ಅಂತ ಹೇಳಿ ನಾನು ಒಮ್ಮೆ ಅವನು ಸ್ಟಡಿ ಮಾಡ್ತಾ ಇದ್ದ. ಒಂದು ಪ್ಲೇಸಲ್ಲಿ ಹೋಗ್ಬೇಕಾದ್ರೆ ಒಂದು ಚೀಟ್ ಸಿಕ್ತು ಮೇಡಮ್, ಅವ್ನು ಬುಕ್ ಬರ್ದಿದ್ದ AR ಫಸ್ಟ್ ರ್ಯಾಂಕ್ ಅಂತ ಹೇಳಿ. ಅವಾಗ ಕರೆದು ಕೇಳಿದೆ ನಾನು. ಫಸ್ಟ್ PCಯಲ್ಲಿ ಅವರಷ್ಟಕ್ಕೆ ಅವ್ನು ಸ್ಟಡಿ ಮಾಡ್ತಿದ್ದ. ಮತ್ತೆ ಫಸ್ಟ್ PC ಆದ ತಕ್ಷಣ ನಾನು ಸೆಕೆಂಡ್ PCಗೆ ಹೋಗ್ಬೇಕಾದ್ರೆ ಅವ್ನು ಕರೆದು ನೋಡ್ತೇನೆ AR ಫಸ್ಟ್ ರ್ಯಾಂಕ್ ಅಂತ ಬರ್ದಿದ್ದ. ತುಂಬಾ ಖುಷಿ ಆಯ್ತು ನನಗೆ. ಓ, ಫಸ್ಟ್ ರ್ಯಾಂಕ್ ತೆಗೆಯುವಂಥ ಹುಡುಗ ನಮ್ಮಲ್ಲಿ ಇದ್ದಾನೆ ಅಂತ ಹೇಳಿ. ಆಮೇಲೆ ಅವನಿಗೆ ಸ್ವಲ್ಪ ನಾನು ಕರೆದು ಮಾತಾಡೋ ಗೊತ್ತಾಯ್ತು, ತುಂಬ ಒಳ್ಳೆ ಓದ್ತಾನೆ, ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಮೆಡಿಕಲ್ಗೆ ಅಂತೇಳಿ. ಆಮೇಲೆ ಅವನಿಗೆ ಸಂಪೂರ್ಣವಾಗಿ ನಾವು ಅವನಿಗೆ ಸಪೋರ್ಟ್ ಮಾಡಿ, ಅವನಿಗೆ ಒಂದು ಸಪೋರ್ಟ್ ಮಾಡಿದ ಕಾರಣ ಇವತ್ತೊಂದು ಏಮ್ಸಿಗೆ ಹೋಗುವಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಈ ವರ್ಷ 2 ನೀಟ್ ಎಕ್ಸಾಮ್ ಬರ್ದಿದ್ದಾರೆ ನಮ್ಮ ಮಕ್ಕಳೆಲ್ಲ, ಗೊತ್ತಿರ್ಬೋದು. ಫಸ್ಟ್ ನೀಟಲ್ಲಿ ಅವನಿಗೆ ಒಂದು 720ಗೆ 715 ಮಾರ್ಕ್ ಬಂದಿತ್ತು. ಆದರೆ ಮತ್ತೆ ಪುನಃ ರೀನೀಟ್ ಆಯಿತು. ಅದರಲ್ಲೂ ಕೂಡ ಒಂದು 700+ ಬರುವಂತಹ ಒಂದು ಚಾನ್ಸಸ್ ಇತ್ತು ಅವನಿಗೆ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಲೆಂತಿ ಇತ್ತು ಪೇಪರ್, ಹಾಗಾಗಿ ಲಾಸ್ಟಿಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಒಂದು 673 ತಗೊಂಡು 273 ರ್ಯಾಂಕ್ ತಗೊಂಡಿದ್ದೀನಿ ಆಲ್ ಇಂಡಿಯಾದಲ್ಲಿ. ಹಾಗಾಗಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದೆ. ನಮ್ಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಒಂದು ಗ್ರಾಮೀಣ ಪ್ರದೇಶದಾದಂತಹ ಗುರುವಾಯೂನ್ಕೆರೆಯಿಂದ ಇವತ್ತು AMCಗೆ ಹೋಗ್ತಾರೆ ಅಂತ ಹೇಳಿದ ವಿದ್ಯಾರ್ಥಿಗಳು ನಮಗೆ ಖಂಡಿತ ಎಕ್ಸೆಲ್ PU ಕಾಲೇಜ್ ಮತ್ತು ನಮ್ಮ ಮೌರ್ಯನ ಬಗ್ಗೆ ತುಂಬ ಹೆಮ್ಮೆ ಇದೆ ಮೇಡಮ್. ಮೌರ್ಯ, ಎಕ್ಸೆಲ್ ಅಕಾಡೆಮಿಗೆ ಸೇರಿದಾಗ ಆ ಒಂದು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಫಸ್ಟ್ ಡೇ ಐ ಗೆಸ್ ಇಟ್ ವಾಸ್ ಆನ್ 20th June 2024. ಅಳು ಬರ್ತಿತ್ತು ಸಖತ್ತು. ನಾನು ಫಸ್ಟ್ ಟೈಮ್ ಮನೆ ಬಿಟ್ಟಿದ್ದಿದ್ದು ಅದು, ಫಸ್ಟ್ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಟು ಬಿ ಆನೆಸ್ಟ್. ಬಟ್ ವಾರ್ಡನ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಫಸ್ಟ್ 6 months ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತು. ಬಟ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಫೈನ್. ನೀವು ಮೊಬೈಲ್ ತುಂಬ ಯೂಸ್ ಮಾಡ್ತಾ ಇದ್ರಾ? ಅಲ್ಲಿಗೆ ಹೋದ್ಮೇಲೆ ಹೆಂಗಿತ್ತು ಅನುಭವ? ಫಸ್ಟ್ ಆ್ಯಕ್ಚುಲಿ ಪೇರೆಂಟ್ಸ್ ಮಿಸ್ ಮಾಡ್ಕೋತಿದ್ದೆ ಅನ್ನೋದಕ್ಕಿಂತ ಮೊಬೈಲ್ ಬಿಟ್ಟಿರೋಕ್ಕೆ ಕಷ್ಟ ಆಗಿದ್ದು ಫಸ್ಟ್ 3 months. ಬಟ್ ಅದಾದ್ಮೇಲೆ ಅಭ್ಯಾಸ ಆಯಿತು. ಆ ಅಡಿಕ್ಷನ್ ಹೆಂಗೆ ದೂರ ಮಾಡಿದ್ರು? ಅದು ಮ್ಯಾಮ್ ಸಿಗಲ್ವಲ್ಲ ಕೈ, ಆಟೋಮೆಟಿಕ್ ಅಭ್ಯಾಸ ಆಗೋಗುತ್ತೆ. ಲೈಕ್ ವಿ ಇನ್ವೆಸ್ಟ್ ಮೋಸ್ಟ್ ಆಫ್ ದಟ್ ಟೈಮ್ ಇಂಟು ಸ್ಟಡೀಸ್, ರೈಟ್? ಸೊ ಅಂದರೆ ಪೇರೆಂಟ್ಸ್ಗೆ ಅದ್ರ ಜೊತೆಗೆ ನಿಮ್ಮ ಥರನೇ ಇರೋ ಸ್ಟೂಡೆಂಟ್ಸ್ಗೆ ಒಂದು ಕುತೂಹಲ ಇರುತ್ತೆ. ಇಷ್ಟು ಮೊಬೈಲ್ ಯೂಸ್ ಮಾಡ್ತೀವಿ ನಾವು, ಎಲ್ಲಿಗಾದ್ರೂ ಹೋಗ್ಬಿಟ್ರೆ ನಮ್ಮನ್ನ ಮೊಬೈಲ್ ಬೇಕು ಬೇಕು ಅನಿಸ್ತಿರುತ್ತೆ, ಹೆಂಗಪ್ಪ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಓದೋ ಇನ್ವಾಲ್ವ್ಮೆಂಟು ಮತ್ತು ಟೀಚಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಅದೆಲ್ಲ ದೂರ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಫುಲ್ ಪ್ಯಾಷನ್ ಓದೋದ್ರ ಕಡೆ ಡ್ರೈವ್ ಮಾಡಬೇಕಾಗುತ್ತಲ್ಲ ಮ್ಯಾಮ್. ಸೊ ಮೊಬೈಲ್ ಯೂಸ್ ಮಾಡ್ಬೇಕಂತ ಅನ್ಸಲ್ಲ. ಸರ್, ಅದ್ರ ಜೊತೆಗೆ ಈ ಸ್ಟೂಡೆಂಟ್ ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಅವ್ರು ಹೆಂಗಿದ್ರು ಮತ್ತು ಈ ಎಕ್ಸೆಲ್ನ ಪ್ರಮುಖ ರೋಲ್ ಹೆಂಗಿತ್ತು ಅವ್ರನ್ನ ಈ ಒಂದು ವಿಚಾರದಲ್ಲಿ ಚೇಂಜ್ ಮಾಡೋಕೆ? ಖಂಡಿತವಾಗಿ ಕೂಡ ನಮ್ಮ ಹುಡುಗನು ಕೂಡ ತುಂಬಾ ಒಳ್ಳೆಯ ಹುಡುಗ. ಅವನಿಗೆ ಡಾಕ್ಟರ್ ಓದಬೇಕು ಅಂತ ಹೇಳುವಂತಹ ಪ್ಯಾಷನ್ ಇತ್ತು. ನಾನು ಅವನನ್ನು ಫಸ್ಟ್ PCಯಲ್ಲಿ ಅಷ್ಟು ಐಡೆಂಟಿಫೈ ಮಾಡಿರ್ಲಿಲ್ಲ. ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಇವನು ಒಬ್ಬ ಆಗಿದ್ದ. ಬಟ್ ಸೆಕೆಂಡ್ PC ಬರುವಾಗ ನಾನು ಅವನನ್ನು ಐಡೆಂಟಿಫೈ ಮಾಡಿ, ಅವನ ಮಾರ್ಕ್ ತುಂಬಾ ಒಳ್ಳೆ ಬರ್ತಿತ್ತು. ಫಸ್ಟ್ ಪ್ರತಿ ಸಂಡೇ ಟೆಸ್ಟ್ ಅಲ್ಲೂ ಕೂಡ ಅವನು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದ. ಹಾಗಾಗಿ ನಮಗೆ ಖಂಡಿತ ಇವನು ಏಮ್ಸ್ಗೆ ಹೋಗ್ತಾನೆ ಅಂತ ಹೇಳುವಂತ ಒಂದು ಹೋಪ್ಸ್ ಇತ್ತು. ಏಮ್ಸ್ ಬ್ಯಾಚ್ ಅಲ್ಲೂ ಇದೆ, ನಮ್ಮಲ್ಲಿ ಸಪ್ರೇಟ್ ಬ್ಯಾಚ್ಗಳಿದೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ನೀಟ್ ಕೋಚಿಂಗ್ನ ಬ್ಯಾಚ್ಗಳಿದೆ. ಅದರೊಟ್ಟು ಕೂಡ ನಮ್ಗೆ ಏಮ್ಸೇ ಹೋಗ್ಬೇಕು ಅಂತ ಹೇಳುವಂತ ಒಂದು ಯಾರಿಗೆಲ್ಲ ಡ್ರೀಮ್ ಇರ್ತದೆ ಅಂತ ಮಕ್ಕಳಿಗೆ ಏಮ್ಸ್ ಬ್ಯಾಚ್ಗಳನ್ನು ಮಾಡಿದ್ದೇವೆ ನಾವು. ಆ ಏಮ್ಸ್ ಬ್ಯಾಚಿನ ಹುಡುಗ ಇವನು ಕೂಡ, ಮೌರ್ಯ ಅಂತ ಹೇಳುವಂಥ ಹುಡುಗ. ಹಾಗಾಗಿ ನಮಗೆ ಹೋಪ್ಸ್ ಇತ್ತು ಖಂಡಿತವಾಗಿ ಕೂಡ ಅವನು ಒಳ್ಳೆ ಸ್ಕೋರ್ ಮಾಡ್ತಾನೆ ಅಂತ ಹೇಳಿ. ಫಸ್ಟ್ ನೀಟಲ್ಲಿ 715 ಸ್ಕೋರ್ ಮಾಡಿದ್ದ. ನಮಗೆ OMR ಶೀಟ್ ನಾವು ನೋಡಿದ್ದೇವೆ, ಅಂದರೆ ಆನ್ಸರ್ ಕೀ ನೋಡಿದ್ದೇವೆ. ಸೆಕೆಂಡ್ ನೀಟಲ್ಲೂ ಕೂಡ ಅವನು ಒಳ್ಳೆ ಸ್ಕೋರ್ ಮಾಡಿದ್ದಾನೆ, 673 ಸ್ಕೋರ್ ಮಾಡಿದ್ದಾನೆ. ಖಂಡಿತ ನಮ್ದು ಏನು ಡ್ರೀಮ್ ಇತ್ತು ಅದನ್ನು ಅಚೀವ್ ಮಾಡಿದ್ದಾನೆ ನಮ್ಮ ಹುಡುಗ. ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಈಗ ಆದಿತ್ಯ ಇರ್ಬೋದು, ಪ್ರಜ್ವಲ್ ಇರ್ಬೋದು, ಆಮೇಲೆ ನಮ್ಮ ಸಂಜನಾ ಇರನ್ ಇರ್ಬೋದು, ಆಮೇಲೆ ನಮ್ಮ ಪ್ರವಣ್ ಪಣ್ಣನ್ ಇರ್ಬೋದು. ನಮ್ಮೊಂದು ಹಿಸ್ಟ್ರಿ ಇದೆ. ಎಕ್ಸೆಲ್ ಇಂದ ಅನೇಕ ವಿದ್ಯಾರ್ಥಿಗಳು ಏಮ್ಸ್ ಮತ್ತು ಜಿಪ್ಮರಿಗೆ ಹೋಗಿದ್ದಾರೆ. ಆ ಹಿಸ್ಟ್ರಿ ಕಂಟಿನ್ಯೂ ಆಗಿ ಈ ವರ್ಷ ನಮ್ಮಲ್ಲಿ
ಮೌರ್ಯ ಅಂತ ಹೇಳುವಂತ ಹುಡುಗ, ಹಾಗೆ ಚಿನ್ಮಯಿ ಎಲ್.ಆರ್. ಗೌಡ್ ಅಂತ ಹೇಳುವಂತ ಹುಡುಗ, ಇಬ್ರು ಕೂಡ ಖಂಡಿತ ಏಮ್ಸಿಗೆ ಹೋಗುವಂತ ಅವಕಾಶಗಳು ಸಿಕ್ಕಿರುವಂತ. ಮೌರ್ಯ, ಈ ಫ್ಯಾಕಲ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪೂರ್ತಿ ಮನೆ ವಾತಾವರಣದಲ್ಲಿದ್ದವರು, 10th ವರ್ಗು ಮನೆಯಿಂದ ಓಡಾಡಿ ಸ್ಕೂಲ್ಗೆಲ್ಲ ಹೋಗಿ ಬೆಳೆದಂಥವ್ರು, ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಬಂದು ಸೇರಿಕೊಳ್ಬೇಕು, 2 ವರ್ಷ ಇರಬೇಕು, ಆ ಫ್ಯಾಕಲ್ಟಿ ಜೊತೆಗಿರಬೇಕು ಅಂತಂದರೆ ಕಷ್ಟ ಆಗುತ್ತೆ. ಆ ಟೀಚಿಂಗ್ ಆಗಲಿ, ಅವ್ರು ನೋಡ್ಕೊಳ್ತಾ ಇದ್ದಿದ್ದ ರೀತಿ ಆಗಲಿ ಹೆಂಗಿತ್ತು ಅಂತ ಸಹಕಾರ? ವಾರ್ಡನ್ಸ್ ನಮ್ಮನ್ನು ಚಕ್ಕ ಚೆನ್ನಾಗಿ ನೋಡ್ಕೋತಾರೆ. ಮೈಟ್ ಬಿ ಹೆಲ್ತ್ ಪ್ರಾಬ್ಲಮ್ಸ್, ನಮಗೇನಾದರೂ ಬೇಕಂತ ಅಂದರೂ ಎಲ್ಲ ಅವರೇ ನೋಡ್ಕೊಳ್ಳೋದು. ಮತ್ತು ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ನೋ ಪ್ರಾಬ್ಲಮ್ ಎಟ್ ಆಲ್. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ, ಎಲ್ಲ ಸಬ್ಜೆಕ್ಟ್ನು ಚೆನ್ನಾಗಿ ಕಲಿಸ್ತಾರೆ. ಮತ್ತು ನಮಗೆ ಡೌಟ್ ಬಂದಾಗ ಎಲ್ಲ ಸಾಲ್ವ್ ಮಾಡ್ತಾರೆ. ಟೈಮ್ ಡಸ್ ನಾಟ್ ಮ್ಯಾಟರ್. ನಾನು ಕೆಲವೊಂದ್ಸಲ ಸ್ಟಡಿ ಆರ್ ಟೈಮಲ್ಲಿ ರಾತ್ರಿ 8-9 ಗಂಟೆಗೆಲ್ಲ ನನ್ನ ಲೆಕ್ಚರರ್ಸ್ನ ಕಾಲ್ ಮಾಡಿ ಡೌಟ್ ಕೇಳಿದ್ದೆ. ದೇ ಡೋಂಟ್ ಹೆಸಿಟೇಟ್ ಟು ಸಾಲ್ವ್ ಯುವರ್ ಡೌಟ್ಸ್. ನಿಮ್ದು ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಾಗಿತ್ತು? Physics, ma'am. ಫಿಸಿಕ್ಸ್. ಸರ್ ಕೂಡ ಹೇಳ್ತಾ ಇದ್ರು, ಫಿಸಿಕ್ಸಲ್ಲಿ ಸ್ಕೋರ್ ಮಾಡಬೇಕು ಅಂತಂದರೆ ಒಂದು ರೀತಿ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಸ್ಕೋರ್ ಮಾಡೋದಕ್ಕೆ ಈಸಿ ಸಬ್ಜೆಕ್ಟ್ ಕೂಡ ಅಂತೇಳಿ. ನಿಮ್ಗೆ ಮೊದಲಿಂದ ಇಂಟ್ರೆಸ್ಟೆಡ್ ಅದು ಹೆಂಗೆ? ಆ್ಯಕ್ಚುಲಿ ನಂಗೆ ಬಯಾಲಜಿ ಕಷ್ಟ ಆಗ್ತಿತ್ತು. ಲೈಕ್ ಮೆಮರಿ ಪವರ್ ಸ್ವಲ್ಪ, ಬಯಾಲಜಿ ರೋಟ್ ಮೆಮರೈಸೇಷನ್ ಜಾಸ್ತಿ ಇರುತ್ತೆ. ನನಗೆ ಬಯೋ ಅಷ್ಟು ನೆನ್ಪಿಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಫಿಸಿಕ್ಸಲ್ಲಿ ಮಾರ್ಕ್ಸ್ ಈಸಿಯಾಗಿ ಸಿಗ್ತಿದ್ರಿಂದ ಫಿಸಿಕ್ಸ್ ಸ್ವಲ್ಪ ಜಾಸ್ತಿ ಇಷ್ಟ. ಆಮೇಲೆ ಯಾವ ಸಬ್ಜೆಕ್ಟಲ್ಲಿ ಇಲ್ಲಿಗೆ ಸೇರ್ಕೊಂಡ್ಮೇಲೆ ಹೆಚ್ಚು ಇಂಪ್ರೂವ್ಮೆಂಟ್ ಆಯಿತು ಅಂತ? ಆಲ್ಮೋಸ್ಟ್ ಎಲ್ಲ. ಲೈಕ್ ನನಗೆ ನೀಟ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಕಾಲೇಜ್ ಸೇರಾದ್ಮೇಲೆ. ಬರೀ ಡಾಕ್ಟರ್ ಆಗಬೇಕಂತ ಆಸೆ ಇತ್ತಷ್ಟೇ, ಬಟ್ ಐ ಡಿಡ್ ನಾಟ್ ಹ್ಯಾವ್ ಎನಿ ರೋಡ್ ಮ್ಯಾಪ್ ಆಸ್ ಸಚ್. ಎಲ್ಲ ಕಾಲೇಜ್ ಮಾಡಿಕೊಟ್ಟಿದ್ದು. ನಮಗೆ ಸಪ್ರೇಟ್ ಕೋಆರ್ಡಿನೇಟರ್ ಇದ್ರು ಸೆಕೆಂಡ್ ಇಯರಿಂದ, ಶ್ರೀನಿಧಿ ಸರ್ ಅಂತ. ಅವ್ರು ಸಖತ್ ಹೆಲ್ಪ್ ಮಾಡಿದರು. ಸರ್, ಈಗ ಯಾವುದೇ ಸ್ಟೂಡೆಂಟ್ ಬಂದರೂ ಎಲ್ಲರೂ ತುಂಬ ಹೈಪರ್ ಆ್ಯಕ್ಟಿವ್ ಇರಲ್ಲ, ಎಲ್ಲರೂ ತುಂಬ ಜೆಂಟಲ್ ಮ್ಯಾನ್ ಇರಲ್ಲ, ಅಥವಾ ತುಂಬ ಏನು ಗೊತ್ತಿಲ್ಲದೆ ಇರೋರು ಇರಲ್ಲ. ಮಧ್ಯಮದ ವರ್ಗದವರು ಇರ್ತಾರೆ, ತುಂಬ ಟ್ಯಾಲೆಂಟೆಡ್ ಇಲ್ಲದೆ ಇರೋರು ಇರ್ತಾರೆ. ಬಟ್ ಇವರಲ್ಲಿ ನೀವು ಗುರುತಿಸಿದಂಥ ಸ್ಪೆಷಾಲಿಟೀಸ್ ಏನು, ಯಾವುದ್ರಲ್ಲಿ ತುಂಬ ಚುರುಕಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು, ಹೆಂಗೆ ಅಂತ? ಖಂಡಿತ ಮೇಡಮ್, ಇವನಲ್ಲಿ ನಮಗೆ ಹಠ ಇತ್ತು. ನಾನು ಒಂದು ಏಮ್ಸ್ ಹೋಗಬೇಕು ಅಂತ ಹೇಳುವಂಥ ಹಠ, ಅದು ತುಂಬ ಇಂಪಾರ್ಟೆಂಟ್. ಈಗ ಮೆಡಿಕಲ್ ಹೋಗಬೇಕು ಅಂತ ಹೇಳುವಂಥ, ನೀಟ್ ಬರೆಯುವಂಥ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಒಂದು ಹಠ. ನಂಗೆ ಮಾಡಲೇಬೇಕು ಅಂತ ಹೇಳುವಂಥ ಒಂದು ಹಠ ಏನಿದೆ, ಅದು ನಮ್ಮ ಮೌರ್ಯನಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ. ಮತ್ತೆ ಪ್ರತಿ ಟೆಸ್ಟಲ್ಲೂ ಕೂಡ ಅವನಿಗೆ ಒಂದು ಟಾಪರ್ ಆಗಬೇಕು, ಆ ಕ್ಲಾಸ್ ಟಾಪರ್ ಆಗಬೇಕು, ಕಾಲೇಜಿನ ಟಾಪರ್ ಆಗಬೇಕು, ಸ್ಟೇಟ್ ಟಾಪರ್ ಆಗಬೇಕು, ಆಲ್ ಇಂಡಿಯಾ ರ್ಯಾಂಕ್ ತೆಗಿಬೇಕು ಅಂತ ಹೇಳುವಂಥ ಹಠ ಏನಿತ್ತು ಅವನಲ್ಲಿ, ಅದು ಅವನಿಗೆ ನಾವು ಸಪೋರ್ಟ್ ಮಾಡಿದ ಕಾರಣ ಇವತ್ತು ಇಲ್ಲಿವರೆಗೆ ಬಂದಿದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ದೆ. ಮೌರ್ಯ, ನೀವೇನೋ ಹೋಗಿ ಕಲ್ತ್ಕೊಂಡು ಬಂದ್ರಿ, ಒಳ್ಳೆ ಸ್ಕೋರ್ ಮಾಡಿದ್ರಿ, ಬಟ್ ನಿಮ್ಮಂಥ ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಹಾಗಾಗಿ ಕೇಳೋದಾದರೆ ರುಟೀನ್ ಬಗ್ಗೆ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮನೆಗೂ ಅಲ್ಲಿಗೂ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಹೇಗೆ ರುಟೀನ್ ಇರುತ್ತೆ ಅದ್ರದ್ದು ಎಕ್ಸ್ಪ್ಲೈನ್ ಮಾಡೋದಾದರೆ? ಮ್ಯಾಮ್, ರುಟೀನ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಸನ್. ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದರೆ, ನನಗೆ ಮಧ್ಯರಾತ್ರಿ ತಲೆ ಹೊಡೋದು ಜಾಸ್ತಿ. ಐ ಆಮ್ ನಾಟ್ ಇದರ್ ಅ ನೈಟ್ ಪರ್ಸನ್ ಆರ್ ಮಾರ್ನಿಂಗ್ ಪರ್ಸನ್. ಸೊ ನಾನು ರಾತ್ರಿ 11 ಲಾಸ್ಟ್. ಬೇರೆಯವ್ರಿಗೆಲ್ಲ ಬೇರೆ ಶೆಡ್ಯೂಲ್ ಇತ್ತು ಮ್ಯಾಮ್. ನಾನು ಸೆಕೆಂಡ್ ಇಯರಿಂದ ರಾತ್ರಿ 11 o'clockವರೆಗೂ ಲಾಸ್ಟ್, ಬಟ್ ಬೆಳಗ್ಗೆ 3:30-4 ಗಂಟೆಗೆ ಹೇಳ್ತಿದ್ದೆ. ಸೊ ನನಗೆ ಲೈಕ್ ಕಂಪ್ಲೀಟ್ ಸೈಲೆನ್ಸ್ ಬೇಕು ಟು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಟ್. ಲೈಕ್ ಹಾಫ್ ಕಾನ್ಸಂಟ್ರೇಷನಲ್ಲಿ ಮಾಡಿದರೆ ಆಲ್ಮೋಸ್ಟ್ ಮಾಡದೇ ಇದ್ರೆ ಬೆಟರ್ ಅಲ್ವಾ ಮ್ಯಾಮ್? ವಿ ನೀಡ್ ಟು ಬಿ ಲಾಕ್ಡ್ ಇನ್ ಕಂಪ್ಲೀಟ್ಲಿ ಟು ಅಚೀವ್ ಸಮಥಿಂಗ್. ದ್ಯಾಟ್ state I can only achieve when it's early in the morning. So my schedule used to start around 3:30ish ಬೆಳಗ್ಗೆ. I used to study till 7:30 straight, 7:30 to 8:30 ಬ್ರೇಕ್ ಇರ್ತಿತ್ತು ನಂದು. ಅದಾದಮೇಲೆ ಕ್ಲಾಸಸ್ till around 5:30. I used to come back at 6 and till 7:30 second study hours, and dinner from 7:30 to 8, from 8 to 11 ಕಂಟಿನ್ಯೂಸ್. ಅದೇ ಮೇಡಮ್, ನಮ್ದು ಸ್ಪೆಷಲ್ ಅಂದ್ರೆ ಅದೇ ನೋಡಿ, ಮಕ್ಕಳಿಗೆ ಯಾವ ತರ ಬೇಕೋ ಆ ತರ ನಾವು ಅವರಿಗೆ ಶೆಡ್ಯೂಲ್, ಕಸ್ಟಮೈಸ್ ಶೆಡ್ಯೂಲ್ ಮಾಡಿಕೊಟ್ಟಿದ್ದೇವೆ. ಈಗ ಟಾಪರ್ಸ್ ಮಕ್ಕಳಿಗೆ, ಈಗ ಕೆಲವು ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಓದುವವರು ಇರ್ತಾರೆ, ಅವರಿಗೆ ನೈಟ್ 11ಗೆ ಮಲಗಬಹುದು. ಇನ್ನು ಕೆಲವರು ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥ ವಿದ್ಯಾರ್ಥಿಗಳಿದ್ರು, ಅವ್ರಿಗೆ ಏನು ಮಾಡ್ತಿದ್ರು, ನೈಟ್ 12ವರೆಗೆ ಓದಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೆವು. ಬೆಳಿಗ್ಗೆ 6 o'clock ಎದ್ದು ಅವ್ರು ಓದಿದ್ರೆ ಆಯಿತು. ಆ ಥರ ಕಸ್ಟಮೈಸ್ಡ್. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ನೈಟೇ ಓದಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ಮೌರ್ಯ, ಅವನು ಅರ್ಲಿ ಮಾರ್ನಿಂಗ್ ಎದ್ದು ಓದುವಂಥ ಹುಡುಗ. ಇನ್ನು ಕೆಲವರಿಗೆ ಬೆಳಿಗ್ಗೆ ಎದ್ದು ಓದ್ಲಿಕ್ಕೆ ಆಗುದಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಿದ್ದೆ ಬರುವಂಥದ್ದು, ರಾತ್ರಿ ಜಾಸ್ತಿ ಓದುವಂಥ ಅಭ್ಯಾಸದವರು ಇರ್ತಾರೆ 10th ವರೆಗೆ. ಅಂತ ವಿದ್ಯಾರ್ಥಿಗಳಿಗೆ ನಾವು ತುಂಬಾ ಕಂಪ್ಲೀಟ್ ಚೇಂಜ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಿಗೆ ಯಾವ ತರ ಬೇಕು, ಬಟ್ ಸ್ಟಡಿ ಅವರ್ ಮಿನಿಮಮ್ ಪರ್ ಡೇ ಒಂದು ಇಷ್ಟು ಸ್ಟಡಿ ಅವರ್ ಆಗಲೇಬೇಕು ಅಂತ ಹೇಳುವಂಥ ಸಿಸ್ಟಮ್ ಇತ್ತು. ಅಷ್ಟೇ ಬಿಟ್ಟರೆ ಮಕ್ಕಳಿಗೆ ಯಾವ ತರ ಬೇಕು ಆ ಥರ. ಯಾಕಂದ್ರೆ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ನಾವು ಮಾಡಿದೆವು. ಆ ಥರ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದ್ದ ಕಾರಣ ಇವತ್ತು ಮೌರ್ಯ ಅಂತ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದೆ. ಮೌರ್ಯ, ಈ ಮಾಕ್ ಟೆಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ಅದು ಅಫೆಕ್ಟ್ ಆಯಿತು ಅಂತ?
ಆ ಟೈಮ್ ಮ್ಯಾನೇಜ್ಮೆಂಟ್ ಸ್ಪೆಷಲಿ ಮಾಕ್ ಟೆಸ್ಟ್ ಎಷ್ಟು ಜಾಸ್ತಿ ಬರಿತೀವಿ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟು ಇಂಪ್ರೂವ್ ಆಗುತ್ತೆ. ನಂದು ಲೈಕ್ ಫಸ್ಟ್ ಸ್ಕೋರ್ ಬರ್ತಾ ಇದ್ದಿದ್ದು ಅರೌಂಡ್ 620 ಅಷ್ಟೇ. 620 550 ಕಷ್ಟಪಟ್ಟು ಕ್ರಾಸ್ ಮಾಡ್ತಾ ಇದ್ದಿದ್ದು ಫಸ್ಟ್ ನೆಗೆಟಿವ್ ಸ್ಟಾರ್ಟ್ ಆದಾಗ. ದೆನ್ ಮಾಕ್ ಟೆಸ್ಟ್ ಬರಿತಾ ಲಾಸ್ಟಿಗೆ ಆಲ್ಮೋಸ್ಟ್ ಡೈಲಿ ಮಾಕ್ ಟೆಸ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 1 ಮಂತ್ ಅರೌಂಡ್. ಸೇಮ್ ಆಲ್ಮೋಸ್ಟ್ ನೀಟ್ ಟೈಮಿಂಗ್ಸಿಗೆ ಕೊಡ್ತಿದ್ರು, ಎಲ್ಲ ಕಾಲೇಜ್ನವರೇ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. ಡೈಲಿ ಒಂದೊಂದು ಪೇಪರ್ ಕೊಡ್ತಾಯಿದ್ರು. ಆವಾಗ ಬರೆದು ಅಭ್ಯಾಸ ಆಗಾದ್ಮೇಲೆ ಅರೌಂಡ್ 670 ಪೀಕ್ ಆಯಿತು ಸ್ಕೋರ್. ಸೊ ಮಾಕ್ ಟೆಸ್ಟ್ ಹೆಲ್ಪ್ಸ್ ಅಸ್ ಟು ಗೆಟ್ ಅಡ್ಜಸ್ಟೆಡ್ ಟು ದ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನಾವು ಎಲ್ಲೆಲ್ಲಿ ಲ್ಯಾಕ್ ಆಗ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಆಫ್ಟರ್ ಗಿವಿಂಗ್ ದಿ ಎಕ್ಸಾಮ್ ಆಲ್ಮೋಸ್ಟ್ 2.5 hours ಸ್ಪೆಂಡ್ ಮಾಡಬೇಕಾಗುತ್ತೆ ಆ್ಯನಲೈಸ್ ಮಾಡೋಕ್ಕೆ. ಆವಾಗ ಎಲ್ಲೆಲ್ಲಿ ನಮ್ಮದು ಲ್ಯಾಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಫ್ ವಿ ವರ್ಕ್ ಪ್ರಾಪರ್ಲಿ ಲಾಸ್ಟ್ 1 month ನಾವು ಇಲ್ಲಿವರೆಗೂ ಏನು ಎಫರ್ಟ್ ಹಾಕಿರ್ತೀವಿ ಅಷ್ಟು ಟ್ರೈ ಮಾಡಬೇಕಾಗಲ್ಲ. ಲೈಕ್ ಮಾಕ್ ಟೆಸ್ಟ್ ಆ್ಯಂಡ್ ಅನಾಲಿಸಿಸ್ ಇಸ್ ಮೋರ್ ದೆನ್ ಇನಫ್. ಪೇರೆಂಟ್ಸಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಈಗ ಮೌರ್ಯ ಅಂತ ಬಂದಾಗ ತುಂಬ ಇಂಟ್ರೆಸ್ಟೆಡ್ ಆಗಿದ್ರು, ಸೊ ಫೋಕಸ್ ಮಾಡ್ತಾಯಿದ್ರು, ಚೆನ್ನಾಗಿ ಓದಿದ್ರು, ಸ್ಕೋರ್ ಮಾಡಿದ್ರು. ಬಟ್ ಕೆಲವರಿಗೆ ಪೇರೆಂಟ್ಸಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಆ ಸ್ಟೂಡೆಂಟಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ನೀವು ಪೇರೆಂಟ್ಸ್ಗೆ ಏನು ಹೇಳ್ತೀರಿ, ಸ್ಟೂಡೆಂಟ್ಸ್ಗೆ ಏನು? ಅಲ್ಲ, ಖಂಡಿತ ಮೇಡಮ್. ಈಗ ಮೌರ್ಯನ ಬೇಕಾದ್ರೆ ಕೇಳಿ, ಅವನು ಕೂಡ ಇಲ್ಲಿ ಸೇರುವಾಗ ನಾನು ಏಮ್ಸ್ ಹೋಗ್ಬೇಕು ಅಂತ ಹೇಳುವಂತ ಆಸೆ ಏನು ಬಂದಿರಲಿಲ್ಲ ಅವನಿಗೆ. ನಾವು ನಮ್ಮ ಉದ್ದೇಶ ಇದ್ದದ್ದು ಏನು ಅಂತ ಹೇಳಿದ್ರೆ ಪ್ರಾಮಾಣಿಕ ಉದ್ದೇಶ ಇತ್ತು. ಎಕ್ಸೆಲ್ PU ಕಾಲೇಜ್ ಮಾಡುವಾಗ ಏನು ನಾನು ಉದ್ದೇಶ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ, ನಾನು ಒಬ್ಬ ಬಡ ಕುಟುಂಬದಿಂದ ಬಂದವ, ಮನೆಯಲ್ಲಿ ತುಂಬಾ ಕಷ್ಟಪಟ್ಟು ನಾನು ಓದಿರುವ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟು ನಾನು ಓದಿರುವಂಥದ್ದು, ಎಜುಕೇಷನ್ ಲೋನ್ ಮಾಡಿ MSc ಮಾಡಿರುವಂಥದ್ದು. ಹಾಗಾಗಿ ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನನ್ನಂತ ಮಧ್ಯಮ ವರ್ಗದ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ PU ಅಲ್ಲಿ ಕೂಡ ಯಾರಿಗೆಲ್ಲ 10th ಅಲ್ಲಿ ಟಾಪರ್ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಎಕ್ಸೆಲ್ ಬೆಳಕು ಅಂತ ಹೇಳುವಂತ ಕಾರ್ಯಕ್ರಮದಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಸೊ ನಮ್ಮ ಮೌರ್ಯ ಅದೇ ಉದ್ದೇಶಕ್ಕೆ ನಮ್ಮ ಎಕ್ಸೆಲ್ PU ಕಾಲೇಜ್ ಸೇರಿದ್ದ. ಆ ಸಂದರ್ಭದಲ್ಲಿ ಅವನಿಗೆ ಡಾಕ್ಟರ್ ಆಗಬೇಕು ಅಂತ ಬರೀ ಒಂದು ಆಸೆ ಇತ್ತು ಬಿಟ್ರೆ MC ಹೋಗ್ಲೇಬೇಕು ಅಂತ ಹೇಳುವಂತ ದೊಡ್ಡ ಏನು ಡ್ರೀಮ್ ಇರಲಿಲ್ಲ. ಅವನ ಮಾತಲ್ಲಿ ನೀವು ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಬಂದ್ಮೇಲೆ ಏನಾಗ್ತದೆ ಅಂದ್ರೆ, ಅವರಿಗೆ ಬೇರೆ ಬೇರೆ ರೀತಿಯ ಕೌನ್ಸಿಲಿಂಗ್ಗಳಿರ್ಬೋದು, ಅಥವಾ ಇಲ್ಲಿಯ ಒಂದು ಎನ್ವೈರ್ಮೆಂಟ್ ಯಾವಾಗಲೂ ಮೇಡಮ್ ಬರೀ ಟೀಚರ್ಸ್ ಮಾತ್ರ ಇಂಪಾರ್ಟೆಂಟ್, ಅದರೊಟ್ಟಿಗೆ ಟೀಚರ್ಸ್ ಒಟ್ಟಿಗೆ ನಮ್ಮ ಒಂದು ಓದುವಂತ ಎನ್ವೈರ್ಮೆಂಟ್ ಏನಿದೆ, ಎಕ್ಸೆಲ್ ಒಂದು ಸಿಸ್ಟಮ್ ಏನಿದೆ, ಅದು ಅವರನ್ನು ಈ ತರ ಒಂದು MC ಹೋಗುವ ನಿಟ್ಟಿನಲ್ಲಿ ಖಂಡಿತ ಒಂದು ಏನು ರೋಡ್ ಮ್ಯಾಪ್ ಮಾಡಿದೆ ಅಂತ ಹೇಳಿಕೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ಒಬ್ಬ ಎವರೇಜ್ ಸ್ಟೂಡೆಂಟ್ ಬಂದವನು ಕೂಡ ಅವನ ಡ್ರೀಮ್ ಏನಿದೆ, ಮೆಡಿಕಲ್ ಮಾತ್ರ ಅಲ್ಲ, ಅನೇಕ ವಿದ್ಯಾರ್ಥಿಗಳು 10th ಅಲ್ಲಿ 40% ತಗೊಂಡ ಹುಡುಗ ಇದೆ, ಬಳ್ಳಾರಿ ಒಬ್ಬ ಹುಡುಗ. ಅವನಿಗೆ ಸೆಕೆಂಡ್ ಪೀಸ್ ಬಿಟ್ಟು ಹೋಗುವಾಗ 93% ತಗೊಂಡು ಹೋಗಿದ್ದಾನೆ. ಇವಾಗ ಒಂದು ಟಾಪ್ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಸೊ ಆ ಥರ ಯಾಕಂತ ಹೇಳಿದ್ರೆ, ಇಲ್ಲಿಯ ಒಂದು ಸಿಸ್ಟಮ್ ಇರ್ಬೋದು, ನಮ್ಮಲ್ಲಿ ಒಂದು ಸ್ಟಡಿ ಹವರ್ ಸಿಸ್ಟಮ್ ಇರ್ಬೋದು, ಅಥವಾ ವೀಕ್ಲಿ ಟೆಸ್ಟ್ನ ಹೆಲ್ದಿ ಕಾಂಪಿಟೇಷನ್ಗಳಿರ್ಬೋದು, ಮಂತ್ಲಿ ಮಾಡುವಂಥ ಟೆಸ್ಟ್ಗಳಿರ್ಬೋದು. ಇದೇನಾಗ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ನಾನೊಂದು ಅಚೀವ್ ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಒಂದು ದಾರಿದೀಪ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಮೌರ್ಯ, ಡೌಟ್ ಸೆಷನ್ಸ್ ಬಗ್ಗೆ ಹೇಳ್ತಾ ಇದ್ರು ಸರ್. ಈಗ ಕ್ಲಾಸಲ್ಲಿ ಏನಾದರೂ ಕ್ವೆಶನ್ ಕೇಳಬೇಕು ಅಂದ್ಕೊಂಡ್ರೆ ಕೆಲವರಿಗೆ ಮುಜುಗರ ಆಗುತ್ತೆ, ಹೆಸಿಟೇಟ್ ಆಗ್ತಾರೆ. ಸೊ ಡೌಟ್ ಸೆಷನ್ಸ್ ಅಂತ ಮಾಡ್ತೀವಿ ಅಂತ. ಡೌಟ್ ಸೆಷನ್ಸ್ಗೂ ಕ್ಲಾಸ್ಗೂ ಏನು ಡಿಫ್ರೆನ್ಸ್, ಹೆಂಗಿರುತ್ತೆ ಅದು? ಡೌಟ್ ಸೆಷನ್ಸಲ್ಲಿ ಟೀಚರ್ ಬರೀ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಲೈಕ್ ಎಲ್ಲರೂ ಇರಲ್ಲ ಅಲ್ಲಿ. ಇಟ್ಸ್ ಆಲ್ಮೋಸ್ಟ್ 1-to-1. ಬಟ್ ನಾನು ಡೌಟ್ ಸೆಷನ್ಸ್ ಅಷ್ಟು ಅಟೆಂಡ್ ಮಾಡ್ತಿರ್ಲಿಲ್ಲ, ಬಿಕಾಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಮತ್ತು ಡೌಟ್ ಸೆಷನ್ ಅಷ್ಟು ಅಲೈನ್ ಆಗ್ತಾ ಇರಲಿಲ್ಲ ಮ್ಯಾಮ್. ಐ ಬಿಲೀವ್ ದ್ಯಾಟ್ ನಾವೆಷ್ಟು ಕಷ್ಟಪಡ್ತೀವಿ ಟು ಅಟೆಂಡ್ ದ ಆನ್ಸರ್, ದ್ಯಾಟ್ ಮಚ್ ವಿ ರಿಟೇನ್. ಸೊ ನಾನು ಡೌಟ್ ಸೆಷನ್ ಅಷ್ಟು ಅಟೆಂಡ್ ಮಾಡಲಿಲ್ಲ, ಬಟ್ ಫ್ರೆಂಡ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಈಗ ಮೋಟಿವೇಶನ್ ಅನ್ನೋದು ಎವ್ರಿ ಟೈಮ್ ಇರಲ್ಲ. ಕೆಲವೊಂದು ಟೈಮ್ ಮನೆ ಕಡೆಗೆ ಸೆಳೆತಾ ಇರುತ್ತೆ, ಕೆಲವೊಂದು ಟೈಮು ಇದೆಲ್ಲ ಬೇಕಾಗಿತ್ತ, ಮನೇಲೇ ಇರ್ಬೋದಾಗಿತ್ತು ಅಂತ ಅನ್ಸೋದು ಸಹಜ. ಬಟ್ ಆ ಟೈಮಲ್ಲಿ ಮೋಟಿವೇಶನ್ ಡೌನ್ ಆದಾಗ ಏನ್ ಮಾಡ್ತಾ ಇದ್ರಿ? ಯಾರು ಸಪೋರ್ಟ್ ಮಾಡ್ತಿದ್ರು? ಸುಮನ್ ಸರ್ ಬರ್ತಾ ಇದ್ರು ಮ್ಯಾಮ್. ಸ್ಟಡಿ ಅವರ್ ರೂಮ್ಗೆ ಆಲ್ಮೋಸ್ಟ್ ಡೈಲಿ ವಿಸಿಟ್ ಮಾಡ್ತಾ ಇದ್ರು, ಡೈಲಿ ಮೋಟಿವೇಟ್ ಮಾಡ್ತಾ ಇದ್ರು. ಲೈಕ್ ಒಂದೊಂದ್ಸಲ ಆಗುತ್ತೆ ವಿ ಫೀಲ್ ಡೌನ್, ಮಾಕ್ ಟೆಸ್ಟ್ ಸ್ಕೋರ್ ಕಮ್ಮಿ ಆದಾಗಿರ್ಬೋದು, ಕೆಲವೊಂದ್ಸಲ ಹೋಮ್ ಸಿಕ್ ಫೀಲ್ ಆಗುತ್ತೆ. ಅವಾಗೆಲ್ಲ ಕೌನ್ಸಿಲರ್ಸ್ ಇದ್ದಾರೆ ಕಾಲೇಜಲ್ಲಿ. ನಾನು ಒಂದು 3-4 ಸಲ ಕೌನ್ಸಿಲಿಂಗ್ ತಗೊಂಡಿದ್ದೆ ಕಾಲೇಜಲ್ಲಿ. ಮತ್ತೆ ಸುಮನ್ ಸರ್ ಡೈಲಿ ಬರ್ತಾ ಇದ್ರು ಮ್ಯಾಮ್, ಮೋಟಿವೇಟ್ ಮಾಡೋಕ್ಕಿರ್ಬೋದು, ಅಥವಾ ಸಜೆಷನ್ಸ್ ಕೊಡೋಕ್ಕಿರ್ಬೋದು, ಟಿಪ್ಸ್. ಹಿ ಯೂಸ್ ಟು ವಿಸಿಟ್ ಮಿ ಡೈಲಿ ಆಲ್ಮೋಸ್ಟ್ ಸ್ಟಡಿ ಅವರ್ ರೂಮ್ಗೆ. ನಮಗೆ ಅದು ತುಂಬಾ ಇಂಟ್ರೆಸ್ಟ್ ಮೇಡಮ್. ಸ್ಟೂಡೆಂಟ್ಸ್ ಅದು ಕೂಡ ಸ್ಪೆಷಲ್ ಆಗಿ ಯಾರು ಈ ತರ ಒಳ್ಳೆ ಡ್ರೀಮ್ ಇಟ್ಕೊಂಡಿರ್ತಾರೆ ಅಂತ ವಿದ್ಯಾರ್ಥಿ ದಿನಕ್ಕೊಮ್ಮೆ ನೋಡ್ಲೇಬೇಕು. ನಾನು ಊರಲ್ಲಿದ್ರೆ, ಕಾಲೇಜಲ್ಲಿದ್ರೆ ಬೆಳಿಗ್ಗೆ ಒಂದು 5:30ಗೆ ಹೋದ್ರೆ ನೈಟ್ ಒಂದು 12ವರೆಗೂ ಹೆಚ್ಚಾಗಿ ನಾನು ಕಾಲೇಜಲ್ಲಿ ಇರ್ತೇನೆ. ಯಾಕಂದ್ರೆ ನಮ್ಮನ್ನು ನಂಬಿ ನೋಡಿ, ಈಗಿನ ಕಾಲದಲ್ಲಿ ಒಬ್ಬರು ಇಬ್ಬರು ಮಕ್ಕಳಿರೋದು ಮೇಡಮ್. ಅಂತ ಮಕ್ಕಳನ್ನು 10th ವರೆಗೆ ಅಪ್ಪ ಅಮ್ಮ ಮನೇಲಿ ಚಂದ ಮಾಡಿ ಸಾಕಿ, PUCಗೆ ಆಗುವಾಗ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಕನಸು ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು, ಯಾಕಂದ್ರೆ ಈಗಿನ ಕಾಲದಲ್ಲಿ ಸಾವಿರಾರು PU ಕಾಲೇಜ್ಗಳಿದೆ, ಆಮೇಲೆ ಅನೇಕ ಕೋಚಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಷನ್ಗಳು ಇರ್ಬೋದು ಕರ್ನಾಟಕದಲ್ಲಿ. ಅಂತ ಸಂದರ್ಭದಲ್ಲೂ ಕೂಡ
ಒಂದು ಸಾವಿರಾರು ವಿದ್ಯಾರ್ಥಿಗಳ ಪೋಷಕರು ನಮ್ಮನ್ನು ನಂಬಿ ಇಂಥ ಎಕ್ಸೆಲ್ PU ಕಾಲೇಜಿಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮ್ಗೊಂದು ದೊಡ್ಡ ಜವಾಬ್ದಾರಿ ಇದೆ, ಅದನ್ನು ಉಳಿಸ್ಕೊಡುವಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗಾಗಿ ಬರೀ ಒಂದು ಡಾಕ್ಟರ್ ಇಂಜಿನಿಯರ್ ಆಗೋದು ಮಾತ್ರ ಅಲ್ಲ, ನಮ್ಮ ಉದ್ದೇಶ ಯಾವತ್ತೂ ಕೂಡ ನಾನು ಯಾವತ್ತೂ ಹೇಳುದು ಮಕ್ಕಳಿಗೆ, ನಮ್ಮಲ್ಲಿ 2 ವರ್ಷ ಓದಿ ಹೋಗುವಾಗ ಅವನಿಗೆ ಒಂದು ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು. ಯಾಕಂದ್ರೆ ನನ್ನ ಜೀವನದಲ್ಲಿ 2 ತುಂಬಾ ಹೆಲ್ಪ್ ಆದಂತ ಅಂಶ ಯಾವತ್ತೂ ಕೂಡ ನಾನು ಹೇಳುವಂಥದ್ದು. ಒಂದು, ನಾನು ಹೈಸ್ಕೂಲಿಂದ 8th ಇಂದ ನಾನು ಹಾಸ್ಟೆಲ್ ಜೀವನದಲ್ಲಿ ಇದ್ದದ್ದು. ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ರತ್ನಮಾನಸ ಮತ್ತೆ ಸಿದ್ಧವನ ಅಂತ ಹೇಳುವಂತ ಹಾಸ್ಟೆಲ್. ನಮ್ಮ ಹಾಸ್ಟೆಲ್ ಜೀವನ ತುಂಬಾ ಕಷ್ಟ ಇತ್ತು. ಈಗಿನ ಮಕ್ಕಳಿಗೆ ತುಂಬಾ ಓದೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ನಾವಲ್ಲಿ ಬೆಳಿಗ್ಗೆ ಎದ್ದು ತೋಟದ ಕೆಲಸಗಳನ್ನು ಮಾಡಿ, ಹೈನುಗಾರಿಕೆ ಎಲ್ಲ ಮಾಡಿ, ಹಾಲು ಕರೆದು, ಸೆಗಣಿ ತೆಗೆದು ಎಲ್ಲ ಹೈಸ್ಕೂಲಲ್ಲಿ ಓದಬೇಕಿತ್ತು. PUC ಅಲ್ಲಿ ಕೂಡ ಅಷ್ಟೇ ಎಲ್ಲ ಕೃಷಿ ಕೆಲಸಗಳನ್ನು ಕೂಡ ಮಾಡಬೇಕಿತ್ತು, ಯಾಕಂದ್ರೆ ನಮಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ರು. ಆಮೇಲೆ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಜೀವನದಲ್ಲಿ. ಆಮೇಲೆ ನೆಕ್ಸ್ಟ್ ನಂಗೆ ಹೆಲ್ಪ್ ಆದ ಯಾವುದಂದ್ರೆ, ನಾನು ಮೂಡಬಿದ್ರೆಯ ಒಂದು PU ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ನಮ್ಮಲ್ಲಿ ಅಲ್ಲಿ ಆ PU ಕಾಲೇಜಲ್ಲಿ 100 ಮಂದಿ ಕೆಮಿಸ್ಟ್ರಿ ಟೀಚರ್ಸ್ ಇದ್ರು ಮೇಡಮ್. ನಾನು 2011ರಲ್ಲಿ ಸೇರುವ ಸಂದರ್ಭದಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ದೆ. ಅದೇ ನಂಗೆ ಒಂದು ಚಾಲೆಂಜ್ ಇತ್ತು, ನಾನು ನಂಬರ್ 1 ನೀಟ್ ಟ್ರೈನರ್ ಆಗಿ ಹೊರಗೆ ಬರಬೇಕು, ಕೆಮಿಸ್ಟ್ರಿಯಲ್ಲಿ ಸುಮನ್ ಸರ್ ಅಂದ್ರೆ ಟಾಪ್ ಅಲ್ಲಿ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ನಾನು ಎಕ್ಸೆಲ್ ಅಲ್ಲಿಂದ ಹೊರಗೆ ಬರುವಾಗ, ಮುಡಬಿದ್ದಿಂದ ಹೊರಗೆ ಬರೋ ಸಂದರ್ಭದಲ್ಲಿ ಇಡೀ ನಮ್ಮ ಆ ಕಾಲೇಜಲ್ಲಿ ಕೆಮಿಸ್ಟ್ರಿ ನಂಬರ್ 1 ಲೆಕ್ಚರ್ ಆಗಿ ಹೊರಗೆ ಬಂದೆ. ನಾನು ಇಲ್ಲಿ PU ಕಾಲೇಜ್ ಸ್ಟಾರ್ಟ್ ಮಾಡುವಾಗ ನಮ್ಮ ಅನೇಕ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದೆ. ಬರೀ ಅಲ್ಲಿ ಕಾಲೇಜಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದೆ. ಅವರೆಲ್ಲ ಪೇರೆಂಟ್ಸ್ಗಳು, ಆಮೇಲೆ ಅವರ ಸ್ಟೂಡೆಂಟ್ಸ್ಗಳ ಒಂದು ಸಪೋರ್ಟ್ ಇಂದಾಗಿ ಫಸ್ಟ್ ವರ್ಷ ನಮಗೆ ಒಂದು PU ಕಾಲೇಜ್ ಸ್ಟಾರ್ಟ್ ಮಾಡಿದಾಗ 250 ವಿದ್ಯಾರ್ಥಿಗಳಾಗಿದ್ರು. ಇವಾಗ ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಈ ವರ್ಷ ನೀವು ನಂಬ್ತಿರಲ್ಲ ಮೇಡಮ್, 460 ಹೆಚ್ಚು ವಿದ್ಯಾರ್ಥಿಗಳಿಗೆ ಪಕ್ಕ ಎಕ್ಸೆಲ್ PU ಕಾಲೇಜ್ ಗುರುವಾನ್ಕೆರೆಯಿಂದಲೇ ಫ್ರೀ ಸೀಟ್ ಸಿಗುವಂಥದ್ದು 100% ಶ್ಯೂರ್ ಆಗಿದೆ ಮೆಡಿಕಲ್ಗೆ. ಮೌರ್ಯ, ನೀವು ಆಲ್ ಇಂಡಿಯಾ ಜನರಲ್ ರ್ಯಾಂಕ್ 271, ಅದರ ಜೊತೆಗೆ ಸ್ಕೋರು 720ಗೆ 673, JEE ಅಲ್ಲಿ 99.66, ಮತ್ತೆ CET ರ್ಯಾಂಕ್ ಬಂದಾಗ 75. ಈ ಜರ್ನಿ ಬಗ್ಗೆ ಹೇಳೋದಾದ್ರೆ? ಇಟ್ ವಾಸ್ ಹಾರ್ಡ್ ವರ್ಕ್ ಪ್ಲಸ್ ಕಾಲೇಜ್ನವ್ರ ಡೆಡಿಕೇಶನ್ ಇರ್ಬೋದು ಮ್ಯಾಮ್. ನನ್ನ ಮೇಲೆ ಆಲ್ಮೋಸ್ಟ್ ನಂಗೆ ಬೇಕಾಗಿದ್ದೆಲ್ಲ ಫೆಸಿಲಿಟೀಸ್ ಕೊಟ್ಟರು. ದೇ ಇನ್ವೆಸ್ಟೆಡ್ ದರ್ ಟೈಮ್ ಇನ್ ಟು ಮೀ ಟು ಹೆಲ್ಪ್ ಮೀ ಅಚೀವ್ ದ್ಯಾಟ್. ನನಗೆ ಗ್ರಿಟ್ ಇತ್ತು, ಬಟ್ ದೇ ಐಡೆಂಟಿಫೈಡ್ ದ್ಯಾಟ್ ಆ್ಯಂಡ್ ಹೆಲ್ಪ್ ಮೀ ಟು ಬಿಲ್ಡ್ ಇಟ್ ಅಪ್. ನನ್ನ ಎಫರ್ಟ್ಸ್ ಎಷ್ಟಿದೆ, ಕಾಲೇಜ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್, ಲೆಕ್ಚರರ್ಸ್ ಎಷ್ಟು ಜನ ಇದ್ದಾರೆ, ಅವರೆಲ್ಲರದು ಅಷ್ಟೇ ಲೈಕ್ ಪಾರ್ಟ್ ಇದೆ ಅದರಲ್ಲಿ ಇನ್ ಮೈ ಸಕ್ಸಸ್. ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಪೇಪರ್ ಲೆಂಗ್ತ್ ಇದ್ದಿದ್ದರಿಂದ ಐ ಕುಡ್ ನಾಟ್ ಲಿವ್ ಅಪ್ ಟು ದೋಸ್, ಬಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಸ್ಕೋರ್ಡ್. ಸರ್, ಇದು ನೀಟ್ ಲಾಂಗ್ ಟರ್ಮ್ ಬಗ್ಗೆ ಕೇಳ್ತಾ ಇದ್ವಿ ನಾವು. ಈ ನೀಟ್ ಲಾಂಗ್ ಟರ್ಮ್ ತಗೊಳ್ಳೇಬೇಕಾ, ತಗೊಂಡ್ರೆ ಏನು ಲಾಭ, ಹೆಂಗೆ ಅಂತ? ಮೇಡಮ್, ಈಗ PUC ಅಲ್ಲಿ ಕೆಲವೊಮ್ಮೆ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ನೋಡಿ ಮೇಡಮ್, ಲೆಂತ್ ಇತ್ತು ಪೇಪರ್. ಅನೇಕ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ಪೇಪರ್ ಈಸಿ ಇರ್ತಿದ್ರೆ 600 ಸ್ಕೋರ್ ಮಾಡಬಹುದಿತ್ತು. ನಮ್ಮ ಹುಡುಗನೇ 715 ಫಸ್ಟ್ ನೀಟಲ್ಲಿ ಬರ್ದಿದ್ದ, ರೀನೀಟಲ್ಲಿ ಮಾತ್ರ ಕಮ್ಮಿ ಆಯ್ತು ಅವನಿಗೆ, ಯಾಕಂದ್ರೆ ಲೆಂತ್ ಇತ್ತು ಪೇಪರ್. ಸೊ ಇಂಥ ಅನೇಕ ವಿದ್ಯಾರ್ಥಿಗಳೇ ಒಂದು 500ಗಿಂತ ಬಿಲೋ ಬಂದು ಮೆಡಿಕಲ್ ಅವರ ಡ್ರೀಮ್ ಅನ್ನೇ ಬಿಟ್ಬಿಡುವಂತ ಚಾನ್ಸ್ ಇರ್ತದೆ. ಅಂತ ವಿದ್ಯಾರ್ಥಿಗಳು ನಾನು ಏನು ಹೇಳ್ತೇನೆ ಅಂತ ಹೇಳಿ, ನಿಮ್ಮ ಕನಸನ್ನು ತ್ಯಾಗ ಮಾಡಬೇಡಿ. ನಿಮಗೆ ಇನ್ನೊಂದು ಅವಕಾಶ ಇದೆ, ನಮ್ಮ ಎಕ್ಸೆಲ್ PU ಕಾಲೇಜಿಗೆ ಬನ್ನಿ. ಒಂದು ವೇಳೆ ನೀವು 450 ಎಬೋವ್ ಸ್ಕೋರ್ ಮಾಡಿದ್ರೆ ನಮ್ಮಲ್ಲಿ ಎಕ್ಸೆಲ್ ಬೆಳಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಅದರ ಅಂಡರ್ ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಅಥವಾ PUC ಅಲ್ಲಿ ನಿಮಗೆ 97 ಎಬೋವ್ ಪರ್ಸೆಂಟೇಜ್ ಬಂದಿದ್ರೆ ನೀಟ್ ಕೋಚಿಂಗ್ ಸಂಪೂರ್ಣ ಉಚಿತ. 1 ವರ್ಷದ ಲಾಂಗ್ ಟರ್ಮ್ ಕೋಚಿಂಗ್ ನಮ್ಮಲ್ಲಿ ಬಂದ್ರೆ ಖಂಡಿತವಾಗಿ ಕೂಡ ಅವರಿಗೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಅಲ್ಲಿ ಪಕ್ಕ ಅವರಿಗೆ 600 ಎಬೋವ್ ಸ್ಕೋರ್ ಮಾಡಿ ಖಂಡಿತ ಇಂಡಿಯಾದಲ್ಲಿರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಫ್ರೀ ಸೀಟ್ ತಗೊಳ್ಳೋದು ಯಾವುದೇ ಸಂಶಯ ಇಲ್ಲ ಮೇಡಮ್. ಮೌರ್ಯ, ನಿಮ್ಮ ಸ್ಕೋರ್ ಟಾರ್ಗೆಟ್ ಎಷ್ಟಿತ್ತು, ಎಷ್ಟು ಬಂತು, ಅದಕ್ಕೆ ಎಫರ್ಟ್ ಹಾಕಿದ್ದು ಹೆಂಗಿತ್ತು? ಆಬ್ವಿಯಸ್ಲಿ ಮ್ಯಾಮ್ 720ಗೆ ಅಂತಾನೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಕೀ ಆನ್ಸರ್ ಟ್ಯಾಲಿ ಮಾಡಿದಾಗ ನಂದು 698 ಕ್ಲೋಸ್ ಆಯಿತು. ಬಟ್ OMR ಬಂದಾಗ ಗೊತ್ತಾಗಿದ್ದು 6 ಕ್ವೆಶನ್ಸ್ ಶೇಡಿಂಗ್ ಮಿಸ್ಟೇಕ್ ಮಾಡಿದ್ದೆ ನಾನು ಕಂಟಿನ್ಯೂಸ್ OMR ಅಲ್ಲಿ. ಸೊ ಇವಾಗ 673 ಬಂದಿದೆ. ಬಟ್ ಎಫರ್ಟ್ಸ್ 650 ಕ್ರಾಸ್ ಮಾಡಬೇಕು ಅಂದರೆ ಸಖತ್ ಎಫರ್ಟ್ ಹಾಕಲೇಬೇಕಾಗುತ್ತೆ ಮ್ಯಾಮ್. ಅದೇ ಮೊದಲೇ ಹೇಳ್ದಂಗೆ ಆಲ್ಮೋಸ್ಟ್ 16-17 hours ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಇದ್ದಿದ್ದು ನಾವು. ಕ್ಲಾಸ್ ಲಾಸ್ಟಿಗೆ ಇಲ್ಲದೆ ಇದ್ದಾಗ ಆಲ್ಮೋಸ್ಟ್ ಫುಲ್ ಡೇ ಸ್ಟಡೀಸಲ್ಲೇ ಕಳೆದೋಗ್ತಾ ಇತ್ತು. ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಮತ್ತು ಹೆಲ್ತಿ ಕಾಂಪಿಟೇಷನ್ ಆಲ್ಸೋ ಪ್ಲೇಡ್ ಅ ರೋಲ್ ಇನ್ ಡೆವಲಪಿಂಗ್ ಮೈ ಸೆಲ್ಫ್. ಮತ್ತು ಎಲ್ಲರೂ ಆಲ್ಮೋಸ್ಟ್ ಮೆಟೀರಿಯಲ್ಸ್ ಎಲ್ಲ ಶೇರ್ ಮಾಡಿ, ಆಲ್ಮೋಸ್ಟ್ ಮೈ ಫ್ರೆಂಡ್ ಸರ್ಕಲ್ ವಿ ಹ್ಯಾಡ್ ಕಂಪ್ಲೀಟೆಡ್ ಅರೌಂಡ್ 5-6 ಮೆಟೀರಿಯಲ್ಸ್ ಇನ್ ಈಚ್ ಸಬ್ಜೆಕ್ಟ್. ಸೊ ಫ್ರೆಂಡ್ಸ್ ಆಲ್ಸೋ ಪ್ಲೇಡ್ ಅ ರೋಲ್. ಪಿಯರ್ ಗ್ರೂಪ್ ಇರುತ್ತಲ್ಲ ಮ್ಯಾಮ್, ಅದು ಲೈಕ್ ಮೈಂಡೆಡ್ ಪೀಪಲ್ ಇದ್ದರೆ ಇಟ್ ಆಲ್ಸೋ ಹೆಲ್ಪ್ಸ್ ಅ ಲಾಟ್. ಒಂದು 4-5 ಜನ ಇದ್ರು, ರೂಮ್ಮೇಟ್ಸು ಅಷ್ಟೇ. ನಮ್ಮ ಪರ್ಸೆಂಟೇಜ್ ಪ್ರಕಾರ ಹಾಸ್ಟೆಲ್ ರೂಮ್ಸ್ ಅಲಾಟ್ ಮಾಡ್ತಾಯಿದ್ರು ನೀಟ್ ವೀಕೆಂಡ್ ಸ್ಕೋರ್ ಪ್ರಕಾರ. ಸೊ ಇನ್ಫ್ಲೂಯೆನ್ಸ್ ಆಲ್ಸೋ, ಗ್ರೂಪ್ದು ಇನ್ಫ್ಲೂಯೆನ್ಸ್ ಇರುತ್ತಲ್ಲ ಅದರಿಂದನೂ ಅಷ್ಟೇ.
ಇಂಡೈರೆಕ್ಟಾಗಿ ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜ್ಮೆಂಟ್ನವರೇ ಮಾಡಿಸಿದ್ದು. ಲೈಕ್ ಫ್ರೆಂಡ್ ಗ್ರೂಪ್ಸ್ ನಮ್ಗೆ ಅಡ್ಜಸ್ಟ್ ಆಗೋದಿರ್ಬೋದು. ಮತ್ತು ಲಾಸ್ಟ್ 4-5 ಮಂತ್ಸ್ ನಮ್ಗೆ ಸಪ್ರೇಟ್ ಬ್ಯಾಚ್ ಮಾಡಿದರು. ಬರೀ ಸ್ಟಡಿ ಅವರ್ಸ್ ಮತ್ತು ಮಾಕ್ ಟೆಸ್ಟ್ಸ್, ಅದ್ರ ಜೊತೆ ಟೀಚರ್ ಬಂದು ಡೌಟ್ ಸಾಲ್ವ್ ಮಾಡ್ತಾಯಿದ್ರು ಅಷ್ಟೇ. ಅವಾಗ ನಾವೇ ಡಿಸ್ಕಸ್ ಮಾಡಿ ಕಲ್ತಿದ್ವು ಎಲ್ಲ. ಇದೆಲ್ಲ ಒಂಥರ ಪ್ರಿಪ್ರೇಟರಿ ಇದ್ದಂಗೆ ಮಾಕ್ ಟೆಸ್ಟ್ ಏನಿರುತ್ತೆ, ಪೂರ್ವ ಸಿದ್ಧತೆ. ಖಂಡಿತ ಮೇಡಮ್. ಈಗ ಮೌರ್ಯ ಹೇಳಿದಾಗೆ ನೋಡಿ, ಇವನಿಗೆ ಆಕ್ಚುಲಿ 720ಗೆ 720 ತೆಗುವಂತ ಕೆಪಾಸಿಟಿ ಇತ್ತು, ತೆಗೆದುಬೋದಿತ್ತು. ಕ್ವಶನ್ ಈ ವರ್ಷ ನೀಟ್ಸ್ ರೀನೀಟ್ ಅಲ್ಲೂ ಕೂಡ ತೆಗಿಬೋದಿತ್ತು. ಆದ್ರೆ ಚಾಲೆಂಜ್ ಏನು ಅಂತ ಹೇಳಿದ್ರೆ 3 ಗಂಟೆ ಮಾತ್ರ ಇರುವಂತದ್ದು. ಈ ವರ್ಷ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಸಿಕ್ಕಿರ್ಬೋದು ಅವ್ರಿಗೆ, 15 ಮಿನಿಟ್ಸ್ ಎಕ್ಸ್ಟ್ರಾ ಸಿಕ್ಕಿದೆ. ಬಟ್ ಆ 3 ಗಂಟೆಯಲ್ಲಿ ಈ ಏನು 180 ಕ್ವಶನ್ಸ್ ಸಾಲ್ವ್ ಮಾಡೋದು ಅದು ದೊಡ್ಡ ಚಾಲೆಂಜ್. ಅದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇವು ಫಸ್ಟ್ ರ್ಯಾಂಕ್ ಬಂದವನಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಬರೋ ಕೆಪಾಸಿಟಿ ಇರುವುದಲ್ಲ. ನಮ್ಮ ಹುಡುಗನಿಗೂ ಆಕ್ಚುಲಿ ಫಸ್ಟ್ ರ್ಯಾಂಕ್ ಬರೋ ಕೆಪಾಸಿಟಿ ಇತ್ತು. ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಇವನಿಗಿಂತ ಒಳ್ಳೆ ಸ್ಕೋರ್ ಮಾಡೋದು ಅಥವಾ ಇವನಷ್ಟೇ ಸ್ಕೋರ್ ಮಾಡೋ ಕೆಪಾಸಿಟಿ ಅವ್ರು ಇರಬಹುದು. ಆದ್ರೆ ಆ 3 ಅವರಲ್ಲಿ 180 ಕ್ವಶನ್ ಅಲ್ಲಿ ಹೇಗೆ ನಾವು ಆ ಪ್ರೆಷರ್ ಅನ್ನು ಹ್ಯಾಂಡಲ್ ಮಾಡ್ತೇವೆ, ಆ ಪ್ರೆಷರ್ ನೋಡಿ OMR ಮಿಸ್ಟೇಕ್ ಆದ್ರೂ ಹೋಯ್ತು. ಈಗ ನಮ್ಗೆ ಆಕ್ಚುಲಿ ನಮ್ಮ ಆನ್ಸರ್ ಕೀ ನೋಡಿದ್ರೆ, ಹೊರಗೆ ಬಂದು ನೋಡಿದ್ರೆ 698 ಬರ್ಬೇಕಿತ್ತು ಇವನಿಗೆ, 698 ರೈಟ್? ಓಕೆ. ಸೊ ಅದೇನಾಗ್ತದೆ ಅಂದ್ರೆ ಕೆಲವೊಮ್ಮೆ OMR ಅಲ್ಲೂ ಕೂಡ ಕೆಲವೊಮ್ಮೆ ಮಿಸ್ಟೇಕ್ ಬರ್ತದೆ. ಅದೆಲ್ಲ ಒಂದು ಚಾಲೆಂಜ್ಗಳು. ಈಗ ನೀಟಲ್ಲಿ ಏನಾಗ್ತದೆ ಅಂದ್ರೆ ಇದೆಲ್ಲ. ಬಟ್ ತುಂಬಾ ಹ್ಯಾಪಿ ಇದೆ, ಯಾಕಂದ್ರೆ 650 ಅಬೌವ್ ಸ್ಕೋರ್ ಇದೆ. ತುಂಬಾ ಚಿನ್ಮಯ ಎಲ್ಲಾರ್ ಅಂತ ಹೇಳಿ ಮತ್ತೊಬ್ಬ ಹುಡುಗ ಕೂಡ 670 ಸ್ಕೋರ್ ಮಾಡಿದ್ದಾನೆ. 600 ಅಬೌವ್ ಅನೇಕ ವಿದ್ಯಾರ್ಥಿಗಳು ನಮ್ಮ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಸಿಂಗಲ್ ಕ್ಯಾಂಪಸ್ ಇಂದ ಬಂದಿರುವಂತದ್ದು. ಯಾಕಂದ್ರೆ ನಮ್ದು ಬ್ರಾಂಚ್ಗಳಿಲ್ಲ ನೋಡಿ ಮೇಡಮ್, ಇಡೀ ನಮ್ಮ ಕರ್ನಾಟಕದಲ್ಲಿ ಗುರುವಾಯನಕೆರೆಯಲ್ಲಿ ಮಾತ್ರ ಇರುವಂತ ಎಕ್ಸೆಲ್ PU ಕಾಲೇಜ್ ನಮ್ದು. ಹಾಗಾಗಿ ನಮ್ಮಲ್ಲಿ ಒಂದು ನಮ್ಗೆ ಕೂಡ ಹಾಗೆ, ಈಗ ವಿದ್ಯಾರ್ಥಿಗಳಿಗೆ ಹೇಗೆ ಡೂ ಆರ್ ಡೈ ಸಿಚುವೇಶನ್ ಇದೆ, ನಮ್ಗೆ ಕೂಡ ಹಾಗೆ ನಮ್ಮಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ನಮ್ಗೆ ಬೇರೆ ಯಾವ್ದು ಆಸ್ತಿ ಇಲ್ಲ. ನಮ್ಗೆ ಆಸ್ತಿ ಅಂದ್ರೆ ಯಾವ್ದು ಅಂದ್ರೆ ಮಕ್ಕಳ ರಿಸಲ್ಟ್. ಪ್ರತಿ ವರ್ಷ ಕೂಡ ರಿಸಲ್ಟ್ ತೆಗೆದುಕೊಡುವಂತ ಒಂದು ದೊಡ್ಡ ಚಾಲೆಂಜ್ ಇದೆ. ಆಮೇಲೆ ಒಳ್ಳೆ ರಿಸಲ್ಟ್ ಬಂದಾಗ ಆಟೋಮೆಟಿಕ್ ಅಡ್ಮಿಷನ್ಸ್ ಆಗ್ತದೆ. ಹಾಗಾಗಿ ನಮ್ಗೆ ಕೂಡ ಅದೊಂದು ಚಾಲೆಂಜ್. ರಿಸಲ್ಟ್ ಬಂದಾಗ ನಮ್ಮಲ್ಲಿ ಒಂದು ರಿಸಲ್ಟ್ ಪ್ರತಿ ವರ್ಷ ಕೂಡ ರಿಸಲ್ಟ್ ಬಂದಾಗ ಎಕ್ಸೆಲ್ ಟಾಪ್ ಅಲ್ಲಿ ಇರಬೇಕು ಅಂತ ಹೇಳುವಂತ ಒಂದು ಹಠ ನಮ್ಗೆ ಕೂಡ. ಸರ್, ನಿಮ್ಮ ಪ್ರೌಡ್ ಫೀಲ್ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಈ ಒಂದು PU ಕಾಲೇಜ್, ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆಯಲ್ಲಿ ಓದಿದಂತ ಅಚೀವರ್ ಆಗಿರುವಂತ ಮೌರ್ಯ, ಅದ್ರ ಜೊತೆಗೆ ಅಚೀವರ್ ಮಾಡಿದಂತ ಆ ಮೋಟಿವೇಶನಲ್ ಸ್ಪೀಕರ್, ಅದ್ರ ಜೊತೆಗೆ ಚೇರ್ಮನ್ ಆಗಿರುವಂತ ಸುಮನ್ ಸರ್, ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಆ ಉದ್ದೇಶ ಏನು, ಜೊತೆಗೆ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ಅದೆಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ರಿ. ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.